ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಅಶ್ವಿನಿ ಭಟ್. ಮದುವೆ ಅನ್ನೋದು ಎರಡು ಮನೆಗಳ ಒಪ್ಪಂದ ಅಲ್ಲ, ಬದಲಿಗೆ ಎರಡು ಮನಸ್ಸುಗಳು ಸೇರಿ ನಡೆಸುವ ಬಾಳಬಂಡಿ. ಈ ಬಂಡಿಯನ್ನ ಗಂಡ ಹೆಂಡತಿ ಇಬ್ಬರು ಸೇರಿ ಎಳೆದ್ರೆ ಮಾತ್ರ ಆ ಬದುಕಿಗೆ ಒಂದು ಅರ್ಥ. ಈಗ್ಯಾಕೆ ನಾನು ಈ ಟಾಪಿಕ್ ಮಾತಾಡ್ತಿದ್ದೀನಿ ಅಂದ್ರೆ, ಸುಮಾರು 27 ವರ್ಷಗಳ ಕಾಲ ದಾಂಪತ್ಯ ಜೀವನ ನಡೆಸಿ ಈಗ ಡಿವೋರ್ಸ್ಗೆ ಮುಂದಾಗಿದ್ದಾರೆ ಖ್ಯಾತ ನಟ ವಿಜಯ್ ಹಾಗೂ ಸಂಗೀತ. ಅದು ಕೂಡ ಒಬ್ಬ ನಟಿಗಾಗಿ ವಿಜಯ್ ಹೆಂಡತಿಯನ್ನ ತೊರೆಯಲು ರೆಡಿಯಾಗಿದ್ದಾರೆ ಅನ್ನೋದು ವಿಜಯ್ ಪತ್ನಿ ಸಂಗೀತವಾದ. ಇದಕ್ಕೆ ಮತ್ತಷ್ಟು ಪುಷ್ಟಿ ನೀಡಿದ್ದು ನಿನ್ನೆ ಮದುವೆ ಕಾರ್ಯಕ್ರಮ ಒಂದರಲ್ಲಿ ವಿಜಯ್ ಹಾಗೂ ತ್ರಿಷಾ ಒಟ್ಟಿಗೆ ಒಂದೇ ಕಾರ್ನಲ್ಲಿ ಬಂದಿಳಿದಿದ್ದು, ಅದರಲ್ಲೂ ಮ್ಯಾಚಿಂಗ್ ಡ್ರೆಸ್ ಬೇರೆ. ಬಹುಶಃ ತಮ್ಮ ಅನಧಿಕೃತ ಸಂಬಂಧವನ್ನ ಅಧಿಕೃತವಾಗಿ ಘೋಷಿಸಲು ವಿಜಯ್ ತುದಿಗಾಲಿನಲ್ಲಿ ನಿಂತಂತೆ ಇತ್ತು. ಇದು ನೋಡುಗರನ್ನ ಮತ್ತಷ್ಟು ಗೊಂದಲಕ್ಕೆ ಸಿಕ್ಕಿಸಿತ್ತು. ಅರೆರೆ, ಇದೆಲ್ಲ ಹಳೆ ಕತೆ, ಎಲ್ರಿಗೂ ಗೊತ್ತಿರುವ ವಿಷಯ, ಇದರಲ್ಲಿ ಹೊಸದೇನಿದೆ ಅಂತ ನೀವು ಕೇಳ್ತಿದ್ದೀರಾ? ವಿಷಯ ಇರೋದು ಇಲ್ಲೇ. ಬಿಜೆಪಿ ಮಾಜಿ ಕಾರ್ಯಕಾರಿ ಸದಸ್ಯ ತಿರುಚಿ ಸೂರ್ಯ ತಿರುಚಿದ ಕಥೆಯಲ್ಲ, ಕಣ್ಣಾರೆ ಕಂಡ ಕತೆ ಇದು ಎಂದು ವಿಜಯ್ ಮತ್ತು ತ್ರಿಷಾ ಹೋಟೆಲ್ ರಹಸ್ಯ ಹೇಳಿದ್ದಾರೆ. ಚೆನ್ನೈನ ನುಂಗಂಬಾಕಂ ಹೋಟೆಲ್ನಲ್ಲಿ ವಿಜಯ್ ಮತ್ತು ತ್ರಿಷಾ ಒಟ್ಟಿಗೆ ವಾಸ ಮಾಡ್ತಿದ್ರು ಎಂದಿದ್ದಾರೆ. ಇದೇ ಮಾತನ್ನು ಖುದ್ದು ಹೇಳಿರುವ ತಿರುಚಿ ಸೂರ್ಯ, ನನ್ನ ಮಾತು ಸುಳ್ಳಾಗಿದ್ರೆ ನನ್ನ ಮೇಲೆ ಮಾನನಷ್ಟ ಮೊಕದ್ದಮೆ ಪ್ರಕರಣವನ್ನ ವಿಜಯ್ ಮತ್ತು ತ್ರಿಷಾ ಹೂಡಬಹುದು ಎಂದು ಹೇಳಿದ್ದಾರೆ. ಅವರಿಬ್ರು ಹೋಟೆಲ್ನಲ್ಲಿ ವಾಸ ಮಾಡಿದ್ರು ಎನ್ನುವುದಕ್ಕೆ ನನ್ನ ಬಳಿ ಪಕ್ಕಾ ಸಾಕ್ಷಿಗಳಿವೆ ಎಂದಿದ್ದಾರೆ. ಮಾನಹಾನಿ ಕೇಸ್ ನನ್ನ ಮೇಲೆ ಅವರು ಹೂಡಿದ್ರೆ ನಾನು ಸಾಕ್ಷ್ಯವನ್ನ ನ್ಯಾಯಾಲಯದಲ್ಲಿ ನೀಡುತ್ತೇನೆ ಎಂದು ಕೂಡ ಹೇಳಿದ್ದಾರೆ. ಇದಕ್ಕೆ ಪುರಾವೆ ಎನ್ನುವಂತೆ ಸಾಕ್ಷ್ಯ ಒದಗಿಸಿ ಮಾತನಾಡಿ ಎಂದು ತಿರುಚಿ ಸೂರ್ಯ ಅವರ ಬಳಿ ಯಾರೂ ಕೂಡ ಕೇಳ್ತಾ ಇಲ್ಲ. ಬದಲಿಗೆ ಅಭಿಮಾನಿಗಳು ತಮ್ಮ ತಮ್ಮ ನಡುವೆ ಯುದ್ಧ ಮಾಡಲು ಶುರು ಮಾಡಿಕೊಂಡಿದ್ದಾರೆ. ಇನ್ನು ಬದಲಾದ ಈ ಕಾಲದಲ್ಲಿ ಸತ್ಯತೆಗಳು ಪರಿಶೀಲನೆಗಿಂತಲೂ ವಿವಾದಗಳು ಬಹು ವೇಗವಾಗಿ ಎಲ್ಲರನ್ನ ತಲುಪುತ್ತವೆ. ಸ್ಕ್ರೀನ್ ಶಾಟ್ಗಳು, ಗಾಸಿಪ್ಗಳು ಮತ್ತು ಆಧಾರರಹಿತ ಆರೋಪಗಳು ಸತ್ಯ ಹೊರಬರುವ ಮೊದಲೇ ವ್ಯಾಪಕವಾಗಿ ಹರಡಿಬಿಡ್ತವೆ. ಅದರಲ್ಲಿಯೂ ಸೆಲೆಬ್ರಿಟಿಗಳ ಸುತ್ತ ಈ ತರಹದ ಮಾತುಗಳು ಕೇಳಿ ಬಂದಾಗ ಜನಸಾಮಾನ್ಯರ ಗಮನ ಹಲವು ಪಟ್ಟು ಹೆಚ್ಚಾಗುತ್ತದೆ. ವಿಜಯ್ ಮತ್ತು ತ್ರಿಷಾ ವಿಚಾರದಲ್ಲಿ ಹೀಗೆ ಆಗಿದ್ದು. ತಿರುಚಿ ಸೂರ್ಯ, ನಾನು ಹೇಳಿದ್ದು ಸುಳ್ಳಾದ್ರೆ ಕೇಸ್ ಹಾಕುವಂತೆ ವಿಜಯ್ಗೆ ಸವಾಲ್ ಹಾಕಿದ್ದಾರೆ. ತಿರುಚಿ ಸೂರ್ಯ ಅವರ ಮಾತು ಸುಳ್ಳೆಂದು ಸಾಬೀತು ಮಾಡಲು ವಿಜಯ್ ಮತ್ತು ತ್ರಿಷಾ ಮುಂದಾಗ್ತಾರಾ ಅಥವಾ ಎಂದಿನಂತೆ ಮೌನಂ ಸಮ್ಮತಿ ಲಕ್ಷಣಂ ಎಂದು ಸುಮ್ಮನಾಗ್ತಾರಾ? ಕಾದ್ ನೋಡ್ಬೇಕಿದೆ.